ನಮಸ್ಕಾರ ಫ್ರೆಂಡ್ಸ್, ರಕ್ಷಾ ಸಿರಿಮನೆ ಚಾನಲ್ಗೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತ. ಒಂದು ಕಾಲದಲ್ಲಿ ರಾಗಿ ಕಟಾವು ಮಾಡೋದು ಅಂದರೆ ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ನಮ್ಮ ರೈತರುಗಳು ತಮ್ಮ ಕಾರ್ಮಿಕರ ಜೊತೆ ಕೈಯಲ್ಲಿ ಕುಡುಗೋಲನ್ನ ಇಟ್ಕೊಂಡು ಉರಿ ಬಿಸಿಲಲ್ಲಿ ಬೆವರನ್ನ ಸುರಿಸ್ಕೊಂಡು ವಾರಾನ್ಗಟ್ಟಲೆ ರಾಗಿನ ಕಟಾವು ಮಾಡ್ತಾಯಿದ್ರು. ಆದರೆ ಇವತ್ತಿನ ಪರಿಸ್ಥಿತಿ ಹಾಗಿಲ್ಲ ಫ್ರೆಂಡ್ಸ್. ಯಾಕಂದರೆ ಕೃಷಿಯಲ್ಲಿ ತುಂಬ ಆಧುನೀಕರಣ ಆಗಿದೆ. ನಿಮಗೆ ಅನೇಕ ಆಧುನಿಕ ಮಿಷನ್ಗಳನ್ನ ನೀವು ಇವತ್ತಿನ ಕೃಷಿನಲ್ಲಿ ಬಳಸ್ಬೋದು. ನೀವೇನೀಗ ನೋಡ್ತಾ ಇದ್ದೀರಲ್ಲ, ಇದು ರಾಗಿ ಕಟ್ ಮಾಡೋ ಮಿಷನ್ನು. ಈ ಮಿಷನ್ನಲ್ಲಿ ಒಂದೇ ದಿನದಲ್ಲಿ ಕಡಿಮೆ ಕಾರ್ಮಿಕರಲ್ಲಿ ತುಂಬ ಈಸಿಯಾಗಿ ರಾಗಿ ಕಟಾವನ್ನು ಮಾಡ್ಬೋದು. ನಾವು ಇವತ್ತಿನ ವಿಡಿಯೋದಲ್ಲಿ ಈ ಮಿಷನ್ ಹೇಗೆ ವರ್ಕ್ ಮಾಡುತ್ತೆ, ಇದರಿಂದ ಲಾಭಗಳೇನು ಮತ್ತು ಆಗುವಂಥ ನಷ್ಟಗಳೇನು ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಸ್ಟ್ ಟೈಮ್ ನೋಡ್ತಾರೆ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದಾಗಿ ನನಗೆ ಹೊಸ ವೀಡಿಯೋಸ್ ಹಾಕಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇನ್ನು ತಡ ಮಾಡೋದು ಬೇಡ, ವಿಡಿಯೋನ ಕಂಟಿನ್ಯೂ ಮಾಡೋಣ. ಈ ಮಿಷನ್ನು ಹೇಗೆ ವರ್ಕ್ ಮಾಡುತ್ತೆ ಅಂತ ನೋಡಿದ್ರೆ ನೀವು ನೋಡ್ತಾ ಇರ್ಬೋದು. ಅದು ಹೊಲದಲ್ಲಿ ರಾಗಿಗಳ ಲೈನ್ ಮಧ್ಯೆ ಇದೆಯಲ್ಲ, ಆ ಮಧ್ಯದಲ್ಲಿ ಹೋಗ್ಬಿಟ್ಟು ಕೆಳಗಡೆ ಬ್ಲೆಂಡರ್ ಏನಿದೆಯಲ್ಲ, ಆ ಬ್ಲೆಂಡರು ರಾಗಿನ ಕಟ್ ಮಾಡುತ್ತೆ. ಮತ್ತು ಅದಕ್ಕೆ ಕಟ್ಟಾದಮೇಲೆ ಅದು ಒಂದೇ ದಿಕ್ಕಿಗೆ ಬರುತ್ತೆ. ಅಲ್ಲಿ ಆ ಬ್ಲೆಂಡರ್ ಕಟ್ಟಾದಮೇಲೆ ಹಿಂದೆ ಏನು ನೀವು ನೋಡ್ಬೋದು, ರಾಗಿನ ಸಪ್ರೇಟ್ ಮಾಡಿ ಹುಲ್ಲೇನಿದೆ ಅದು ಹಿಂದೆ ಬರ್ತಾಯಿದೆ. ಇದನ್ನೆಲ್ಲ ಬಂಡಲ್ ಮಾಡಿ ಕೊಡುತ್ತೆ ಈ ಮಿಷನ್ನು. 3 ಟೈಪ್ಸ್ ರಾಗಿ ಕಟ್ಟರ್ ಮಿಷನ್ಸ್ನ ನಾವು ನೋಡ್ಬೋದು. ಮೊದಲನೇದು ರೀಪರ್ ಬೈಂಡರ್ ಮಿಷನ್ನು. ಇದು ಕಟ್ ಮಾಡೋದ್ರ ಜೊತೆಗೆ ಕಟ್ಟಿ ಕೂಡ ಕೊಡುತ್ತೆ ಆ ಹುಲ್ಲನ್ನು. ಮತ್ತು ಇದು ಮಧ್ಯಮ ಮತ್ತು ದೊಡ್ಡ ದೊಡ್ಡ ಜಮೀನುಗಳಿಗೆ ಸೂಕ್ತವಾಗಿದೆ ಅಂತ ಹೇಳ್ಬೋದು. ಇನ್ನೊಂದು ಹಸ್ತಚಾಲಿತ ಮಿಷನ್ ಅಂದರೆ ಮಿನಿ ರೀಪರ್. ಇದು ಚಿಕ್ಕ ಚಿಕ್ಕ ಜಮೀನು ಇಟ್ಕೊಂಡಿರ್ತಾರಲ್ಲ ಅವ್ರಿಗೆ ತುಂಬ ಯೂಸ್ ಆಗುತ್ತೆ. ಮತ್ತು ಇದ್ರ ಬೆಲೆನೂ ಕೂಡ ತುಂಬ ಕಡಿಮೆ ಇರುತ್ತೆ. ಒಬ್ಬ ವ್ಯಕ್ತಿ ಅವನ ಕೈಯಿಂದನೇ ರಾಗಿನ ಕಟ್ ಮಾಡ್ಬೋದು ಈ ಮಿಷನ್ನಲ್ಲಿ. ಇನ್ನೊಂದು ಮೂರನೇದು ಟ್ರ್ಯಾಕ್ಟರ್ ಅಟ್ಯಾಚ್ಡ್ ರೀಪರ್ ಅಂತ ಬರುತ್ತೆ. ಇದು ದೊಡ್ಡ ದೊಡ್ಡ ರೈತರಿಗೆ ತುಂಬ ಯೂಸ್ ಆಗುತ್ತೆ. ಇದು ಮತ್ತು ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ, ತುಂಬ ಟೈಮ್ ಕೂಡ ಇದರಿಂದ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ಈ ರಾಗಿ ಕಟ್ ಮಾಡೋ ಮಿಷನ್ನಿಂದ ರೈತರಿಗೆ ಅನೇಕ ಲಾಭಗಳಿವೆ. ಅದರಲ್ಲಿ ಮುಖ್ಯವಾಗಿ ಕೆಲಸಗಾರರ ಸಮಸ್ಯೆ. ಇದು ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಂತೂ ದೊಡ್ಡ ಸಮಸ್ಯೆ ಆಗಿದೆ ಅಂತಲೇ ಹೇಳ್ಬೋದು. ಯಾರೊಬ್ಬರು ಕೂಡ ಕೃಷಿ ಕೆಲಸನ ಮಾಡಲಿಕ್ಕೆ ಇಷ್ಟಪಡಲ್ಲ. ಬಿಸಿಲಲ್ಲಾಗಲಿ ಮಳೆನಲ್ಲಾಗಲಿ ಬಂದು ಜಮೀನಲ್ಲಿ ಕೆಲಸ ಮಾಡಲಿಕ್ಕೆ ಯಾರೂ ಇಷ್ಟಪಡಲ್ಲ. ಹಾಗಾಗಿ ದೊಡ್ಡ ದೊಡ್ಡ ರೈತರಿಗಾಗ್ಬೋದು ಅಥವಾ ಚಿಕ್ಕ ರೈತರಿಗೆ ಆಗ್ಬೋದು, ಜಮೀನುಗಳಲ್ಲಿ ಕೆಲಸ ಮಾಡೋದು, ಕೆಲಸನ ಮಾಡಿಸ್ಕೊಳ್ಳೋದು ತುಂಬ ಕಷ್ಟ ಆಗಿದೆ ಅಂತಲೇ ಹೇಳ್ಬೋದು. ಕೆಲಸಗಾರರು ಸಿಗದೇ ಎಷ್ಟೋ ಜನ ರೈತರು ಪರದಾಡ್ತಾ ಇರ್ತಾರೆ. ಮತ್ತು ಕೆಲವೊಬ್ಬರು ಜಮೀನು ಕೆಲಸನ ಮಾಡಲಿಕ್ಕಾಗ್ದೇ ಜಮೀನ ಆಳ್ಬಿಟ್ಟಿರೋ ಅಂಥದ್ದು ಇದೆ. ನಿಮಗೇನಾದರೂ ಕೆಲಸಗಾರರು ಬೇಕು ಅಂತ ಹೇಳಿದ್ರೆ ಅವರಿಗೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಬೇಕಾಗುತ್ತೆ. ಈಗ ಅಷ್ಟು ಕಷ್ಟ ಆಗಿದೆ ಜಮೀನಲ್ಲಿ ಕೆಲಸ ಮಾಡೋವಂಥ ಕೆಲಸಗಾರನ್ನ ಹುಡ್ಕೋದು. ನಮ್ಮ ಮನೆಗಳಲ್ಲಿ ಜಮೀನು ಕೆಲಸ ಮಾಡಬೇಕಾದ್ರೂ ಅಷ್ಟೇ, ಅವ್ರಿಗೆ ನಾವು ಅಡ್ವಾನ್ಸಾಗಿ ಅವ್ರಿಗೆ ಏನಾದರೂ ಕೇಳೋಕ್ಕೆ ಕುಡಿಯೋಕ್ಕೆ ತಿನ್ನೋಕ್ಕೆಲ್ಲ ಮೊದಲೇ ಅಡ್ವಾನ್ಸಾಗಿ ಕೊಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಡೇ ಇಂಥ ದಿನ ಬಾರಪ್ಪ ಕೆಲಸ ಮಾಡೋಕ್ಕೆ ಅಂತ ಹೇಳಬೇಕು. ಹಾಗಾದರೆ ಮಾತ್ರ ಅವ್ರು ಬರ್ತಾರೆ. ಇತ್ತೀಚಿನ ದಿನಗಳಂತೂ ಈ ಕೆಲಸಗಾರರಿಗೆ ದಿನಗೂಲಿ ತುಂಬ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಾನು ಇದು ತಪ್ಪು ಅಂತ ಹೇಳಲ್ಲ. ಯಾಕಂದರೆ ತುಂಬ ಬಿಸಿಲಲ್ಲಿ ಕೆಲಸ ಮಾಡಬೇಕಾಗುತ್ತೆ, ಬೆವರು ಸುರಿಸ್ಕೊಂಡು, ಮಳೆ ಚಳಿ ಎಲ್ಲ ಟೈಮಲ್ಲೂ ಕೂಡ ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ಇವರಿಗೆ ನಾವು ಕೂಲಿನ ಕೊಡೋದ್ರಿಂದ ಅದು ಹೆಚ್ಚು ಅಂತ ಅನಿಸಲ್ಲ. ಆದರೆ ಚಿಕ್ಕ ರೈತರಾಗಿರ್ಬೋದು ಮತ್ತು ನಾವು ಬೆಳೆದಂತೆ ಬೆಳೆನಲ್ಲಿ ಹೆಚ್ಚು ಆದಾಯನೇ ಇಲ್ಲದಾಗ ನಾವು ಇಷ್ಟು ಕೂಲಿನ ಕೊಡಬೇಕಲ್ಲ ಅನ್ನೋದು ಒಂದು ಮನಸ್ಸಿಗೆ ಬೇಜಾರು ನೋವಾಗುತ್ತೆ ಅನ್ನೋದೊಂದು ಬಿಟ್ಟರೆ ಅವ್ರ ಶ್ರಮಕ್ಕೆ ಕೊಡ್ತಿರೋ ಕೂಲಿ ವರ್ತಿದೆ ಅಂತ ಅನಿಸುತ್ತೆ. ಎರಡನೇದಾಗಿ ಖರ್ಚು, ನಾನು ಆಲ್ರೆಡಿ ಹೇಳ್ದಂಗೆ ಖರ್ಚು ವಿಷಯದಲ್ಲಿ ಈ ಮಿಷನ್ನಲ್ಲಿ ನಾವು ರಾಗಿನ ಕಟ್ ಮಾಡಿಸೋದ್ರಿಂದ ಖರ್ಚು ಕಮ್ಮಿ ಆಗುತ್ತೆ. ಕೆಲಸಗಾರರಿಗೆ ಕೊಡೋದಕ್ಕೆ ಕಂಪೇರ್ ಮಾಡಿದ್ರೆ ಮಿಷನ್ನಿಗೆ ಕೊಡೋವಂಥ ಲೇಬರ್ ಏನಿದೆ ಅದು ಕಮ್ಮಿ ಆಗುತ್ತೆ. ಸೊ ಇದರಿಂದಾಗಿ ರೈತರಿಗೆ ಸ್ವಲ್ಪ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಕೆಲಸಗಾರರನ್ನು ನಾವು ಕರೆಸ್ಕೊಂಡ್ರೆ ತುಂಬ ಶ್ರಮ ವಹಿಸಬೇಕು. ಅವರು ತುಂಬ ಕಷ್ಟಪಟ್ಟು ಕೂಲನ್ನು ಮಾಡಬೇಕಾಗುತ್ತೆ ರಾಗಿನ. ಈ ಮಿಷನ್ನ ಯೂಸ್ ಮಾಡೋದ್ರಿಂದ ಕೆಲಸಗಾರದ ಶ್ರಮ, ದೇಹದ ಶ್ರಮ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಈ ಮಿಷನ್ನಲ್ಲಿ ಕಟಾವನ್ನು ಮಾಡಿಸೋದ್ರಿಂದ ರೈತರಿಗೆ ತುಂಬ ಟೈಮ್ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ಈಗ ಕೂಲಿ ಕಾರ್ಮಿಕರನ್ನ ಕರ್ಕೊಂಡು ಕೊಯ್ಲು ಮಾಡಿಸೋದು ಅಂದರೆ 1 ಎಕರೆಗೆ 3ರಿಂದ 4 ಅಥವಾ ಸಮ್ಟೈಮ್ಸ್ 5 ದಿನವೂ ತೊಗೋಬೋದು. ಮತ್ತು ಹೆಚ್ಚು ಶ್ರಮನೂ ವಹಿಸಬೇಕು, ಟೈಮು ಜಾಸ್ತಿ ಆಗುತ್ತೆ. ಆದರೆ ಈ ಮಿಷನಲ್ಲಿ ಕಟಾವು ಮಾಡಿಸೋದ್ರಿಂದ ತುಂಬ ಕಡಿಮೆ ಸಮಯದಲ್ಲಿ ರಾಗಿ ಕಟಾವನ್ನು ಮಾಡಿಸ್ಬೋದು. ಈ ಮಿಷನಿಂದ ರಾಗಿ ಕಟಾವು ಮಾಡೋದ್ರಿಂದ ಲಾಭಗಳ ಜೊತೆಗೆ ಕೆಲವೊಂದು ನಷ್ಟಗಳನ್ನು ನಾವು ನೋಡ್ಬೋದು. ಪ್ರಾರಂಭದಲ್ಲಿ ಓನಾಗಿ ನೀವೇನಾದರೂ ಇದನ್ನ ಮಿಷನ್ನ ತಂದಿಟ್ಕೊಳ್ತೀನಿ ಅಂದರೆ ಅದಕ್ಕೆ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಇನ್ನು ಕೆಲವರು ಮಿಷನ್ನ ತಂದಿಟ್ಕೊಂಡಿರ್ತಾರೆ, ಬಾಡಿಗೆಗೆ ಬಿಡ್ತಾರೆ. ಅವಶ್ಯಕತೆ ಇದ್ದಂಥ ರೈತರು ಅವ್ರಿಗೆ ಬಾಡಿಗೆನ ಪೇ ಮಾಡಿಬಿಟ್ಟು ಮಿಷನ್ನ ಅವ್ರು ಬಳಸ್ಕೋತಾರೆ. ಇದನ್ನ ರೈತರು ಡೈರೆಕ್ಟಾಗಿ ಬಳಸೋದು ಅಷ್ಟು ಈಸಿ ಅಲ್ಲ ಅನಿಸುತ್ತೆ. ಯಾಕಂದರೆ ಅದಕ್ಕೆ ತಾಂತ್ರಿಕವಾಗಿ ಜ್ಞಾನ ಇರಬೇಕು.
ಸ್ವಲ್ಪ ಅದ್ರ ಬಗ್ಗೆ ಜ್ಞಾನ ಇದ್ದು ಇದನ್ನು ಬಳಸಿದರೆ ಹೆಚ್ಚು ಬೆಳೆಗೆ ಹಾನಿಯಾಗಲ್ಲ, ಇಲ್ಲಾಂದರೆ ಬೆಳೆ ತುಂಬ ಹಾನಿಯಾಗುತ್ತೆ. ಜೊತೆಗೆ ಎಲ್ಲ ಜಮೀನಲ್ಲೂ ಕೂಡ ಈ ಮಿಷನ್ನ ಬಳಸೋಕ್ಕಾಗಲ್ಲ. ಕಲ್ಲುಗಳೆಲ್ಲ ಇದ್ದರೆ ಈ ಮಿಷನ್ನ ಬಳಸೋದು ತುಂಬ ಕಷ್ಟ ಆಗುತ್ತೆ. ಈ ಮಿಷನ್ನ ತೊಗೋಬೇಕು ಅಂದರೆ ಸರ್ಕಾರದಿಂದ ಸಬ್ಸಿಡಿನೂ ಸಿಗುತ್ತೆ. ಈ ಮಿನಿ ರೀಪರ್ದು ಅಮೌಂಟ್ ನೋಡಿದ್ರೆ ಸುಮಾರು 25,000ದಿಂದ 45,000ವರೆಗೂ ನಿಮಗೆ ಸಿಗುತ್ತೆ. ಇನ್ನೊಂದು ಬೈಂಡರ್ ಬರುತ್ತೆ, ಬೈಂಡರ್ ರಿಪೇರ್ ಅಂತ. ಇದು ಸುಮಾರು 1,20,000ದಿಂದ 2,05,000ವರೆಗೂ ಸಿಗುತ್ತೆ. ಟ್ರ್ಯಾಕ್ಟ್ರ್ ರಿಪೇರ್ ಬರುತ್ತಲ್ಲ, ಅದು 60,000ದಿಂದ ಹಿಡಿದು 1,50,000ವರೆಗೂ ಈ ಮಿಷಿನ್ ಬೆಲೆ ಇದೆ. ಎಲ್ಲ ರೈತರು ಈ ಮಿಷನ್ನ ತಂದಿಟ್ಕೊಂಡ್ರೆ ಉಪಯೋಗ ಇಲ್ಲ. ಒಬ್ಬೊಬ್ಬರು ರೈತರು ಒಂದೊಂದು ರೀತಿಯಾದ ಬೆಳೆನ ಬೆಳೀತಾ ಇರ್ತಾರೆ. ಈಗ ಜೋಳ ಬೆಳೆಯೋದಿರ್ಬೋದು, ಆಲೂಗೆಡ್ಡೆ ಇರ್ಬೋದು, ಶುಂಠಿ, ಹೀಗೆ ಬೇರೆ ಬೇರೆ ರೀತಿಯಾದಂಥ ಬೆಳೆನ ಬೆಳೀತಾರೆ. ಆದರೆ ಯಾರು ಹೆಚ್ಚು ರೈತರು ರಾಗಿನ ಬೆಳೀತಾರಲ್ಲ, ಅಂಥ ರೈತರು ಈ ಮಿಷನ್ನ ಓನಾಗಿ ತಂದಿಟ್ಕೊಂಡ್ರೆ ತುಂಬ ಉಪಯೋಗ ಬರುತ್ತೆ. ಜೊತೆಗೆ ಕೆಲಸಗಾರರು ಸಿಗದೇ ಇರೋವಂಥ ರೈತರು ಇದನ್ನು ತಂದಿಟ್ಕೋಬೋದು. ಮತ್ತು ತುಂಬ ದೊಡ್ಡ ದೊಡ್ಡ ಜಮೀನಿರೋರು, ಮಧ್ಯಮ ರೈತರು ಕೂಡ ಈ ಮಿಷನ್ನ ತಂದು ಅವ್ರು ಓನಾಗಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಇನ್ನು ಕೆಲವರು ಕಮರ್ಷಿಯಲ್ ಆಗಿ ಈ ಮಿಷನ್ನ ತಂದು ಇಟ್ಕೊಳ್ತಾರೆ ಓನಾಗಿ. ಅವ್ರು ಬಂಡವಾಳ ಹಾಕಿ ಹೆಚ್ಚು ಚಿಕ್ಕ ಮಿಷಿನ್ ಆಗಿರ್ಬೋದು, ದೊಡ್ಡ ಮಿಷಿನ್ಗಳನ್ನ ತಂದು ಇಟ್ಕೊಳ್ತಾರೆ. ಇವರು ಮಧ್ಯಮ ವರ್ಗದ ರೈತರು ಮತ್ತು ಸಣ್ಣ ರೈತರಿಗೆ ಬಾಡಿಗೆಗೆ ಬಿಡೋದ್ರ ಮೂಲಕ ಆದಾಯನ ಗಳಿಸ್ತಾರೆ. ಇಂಥ ಮಿಷಿನ್ಗಳನ್ನೆಲ್ಲ ಇಟ್ಕೊಳ್ಳೋದು ಐಷಾರಾಮಿಗೆ ಅಥವಾ ತೋರ್ಪಡಿಕೆಗೆ ಅಲ್ಲ, ಇದು ರೈತರಿಗೆ ತುಂಬ ಅವಶ್ಯಕತೆ ಇದೆ. ಇಂದಿನ ದಿನಗಳಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸಗಾರರು ಸಿಗ್ತಾ ಇಲ್ಲ, ಮತ್ತು ಹೆಚ್ಚು ಸಮಯನೂ ಇಲ್ಲ, ಸಮಯದ ಅಭಾವನೂ ಕೂಡ ಇದೆ. ಟೈಮಿಗೆ ಸರಿಯಾಗಿ ಮಳೆ ಇರಲ್ಲ, ಬೆಳೆ ಬಂದ ಟೈಮಲ್ಲಿ ಮಳೆ ಜಾಸ್ತಿ ಇರುತ್ತೆ. ಸಮಯಕ್ಕೆ ಸರಿಯಾಗಿ ಕುಯ್ಲುಗಳನ್ನು ತೊಗೋಬೇಕು ಅಂದಾಗ ಆಳುಗಳು ಸಿಗಲ್ಲ. ಅಂಥ ಟೈಮ್ಗಳಲ್ಲಿ ಈ ರೀತಿಯಾದಂಥ ಆಧುನಿಕ ಯಂತ್ರೋಪಕರಣ ಬಳಸಿ ಕೃಷಿನ ಮಾಡೋದ್ರಿಂದ ಅವರಿಗೆ ಹೆಚ್ಚು ಆದಾಯನೂ ಬರುತ್ತೆ ಮತ್ತು ಅವರ ಬೆಳೆ ಅವ್ರ ಕೈಗೆ ಸಿಗುತ್ತೆ. ಇತ್ತೀಚಿನ ದಿನಗಳಲ್ಲಂತೂ ರಾಗಿ ಬೆಳೆಯೋರ ಸಂಖ್ಯೆ ತುಂಬ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ರಾಗಿ ಬೆಳೆಯೋದು ಅಷ್ಟು ಸುಲಭ ಅಲ್ಲ, ಅದು ಕೆಲಸ ತುಂಬಾ ಹಿಡಿಯುತ್ತೆ. ಆ ರಾಗಿ ಹಾಕೋದ್ರಿಂದ ಹಿಡಿದು ಅದು ಕಳೆ ಕೀಳೋದ್ರಿಂದ ಹಿಡಿದು ಮತ್ತು ಅದು ಕಟಾವು ಮಾಡಿ ಅದನ್ನೆಲ್ಲ ಸಪ್ರೇಟಾಗಿ ಬಡಿದು ರಾಗಿ ಸಪ್ರೇಟು ಹುಲ್ ಸಪ್ರೇಟು ಮಾಡಿ ಮನೆಗೆ ತರೋವರೆಗೂ ತುಂಬ ಕೆಲಸ ಹಿಡಿಯುತ್ತೆ. ಹೀಗಾಗಿ ಹೆಚ್ಚಿನ ರೈತರು ಈಸಿಯಾಗಿ ಯಾವುದನ್ನ ಬೆಳಿಬೋದು ಆ ಕಡೆ ವಾಲ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ದಿನ ನೀವು ರಾಗಿ ರೇಟ್ ಕೇಳ್ಬೋದು. 1 kgಗೆ ರಾಗಿ ಬೆಲೆ 70 ರೂಪಾಯಿ ಹೋಗಿದೆ. ಯೋಚನೆ ಮಾಡಿ, ಒಂದು ಕಾಲದಲ್ಲಿ ರಾಗಿ ಮುದ್ದೆ, ರಾಗಿ ಅಂಬಲಿ, ರಾಗಿ ಗಂಜಿ ಕುಡಿಯೋರು ಬಡವರು ಅಂತ ಹೇಳ್ತಿದ್ರು. ಆದರೆ ಇವತ್ತು ಯಾರ ಮನೆಯಲ್ಲಿ ರಾಗಿ ಮುದ್ದೆ, ರಾಗಿ ಅಂಬಲಿ, ಗಂಜಿ ಕುಡಿತಾರೋ ಅವರು ಶ್ರೀಮಂತರಾಗಿದ್ದಾರೆ ಅಂತ ಹೇಳ್ಬೋದು. ಅದು ಇವತ್ತು ವಿಶೇಷವಾದ ಫುಡ್ ಆಗಿದೆ. ಅದೇ ರೀತಿಯಾಗಿ ಅದ್ರ ಬೆಲೆನೂ ಕೂಡ ಗಗನಕ್ಕೇರ್ತಾ ಇದೆ. ರೈತರು ತಮ್ಮ ಕೆಲಸನ ಸುಲಭ ಮಾಡ್ಕೋಬೇಕು, ಈ ಥರ ಬೆಳೆಗಳನ್ನ ಬೆಳಿಬೇಕು ಅಂದರೆ ಈ ರೀತಿಯಾದಂಥ ಆಧುನಿಕ ಯಂತ್ರೋಪಕರಣಗಳನ್ನ ಬಳಸಿ ಬೆಳೆಗಳನ್ನ ಬೆಳೆಯೋದ್ರಿಂದ ಅವ್ರಿಗೂ ಕೂಡ ಖರ್ಚು ಕಡಿಮೆ ಆಗುತ್ತೆ ಮತ್ತು ಬೆಳೆನೂ ಕೂಡ ಸುಲಭವಾಗಿ ಬೆಳಿಬೋದು. ಈಗ ನಾವು ಈ ವಿಡಿಯೋದಲ್ಲಿ ನೋಡ್ಬೋದು ಹೇಗೆ ರಾಗಿ ಕಟಾವನ್ನು ಮಾಡ್ತಿದ್ದಾರೆ ಈ ಮಿಷನಲ್ಲಿ ಅಂತ.